ಯೋಚನೆ ಮಾಡಿ, ನಿಮ್ಮ ಉಸಿರು ನಿಂತು 5 ನಿಮಿಷ ಆಗಿದೆ. ನಿಮ್ಮ ಸುತ್ತಮುತ್ತಲು ಇರೋರೆಲ್ಲರೂ ನಿಮಗಾಗಿ ಅಳ್ತಿದ್ದಾರೆ. ನಿಮ್ಮ ಕಣ್ಣನ್ನು ಕೂಡ ನಿಮ್ಮಿಂದ ಬಿಡಲಿಕ್ಕಾಗ್ತಿಲ್ಲ. ಒಂದು ಕಡೆ ನಿಮ್ಮ ಫೋನಿಗೆ ಹಲವಾರು ಮೆಸೇಜ್ಗಳು ಬರ್ತಿದೆ, ಅದಕ್ಕೆ ಯಾವುದಕ್ಕೂ ನಿಮ್ಮಿಂದ ರಿಪ್ಲೈ ಕೊಡಲಿಕ್ಕಾಗ್ತಿಲ್ಲ. ನಿಮ್ಮ ಅಕೌಂಟ್ನಲ್ಲಿ ಸಾಕಷ್ಟು ದುಡ್ಡಿದೆ, ಆದರೆ ಅದನ್ನು ನಿಮ್ಮಿಂದ ಖರ್ಚು ಮಾಡಲಿಕ್ಕಾಗ್ತಿಲ್ಲ. ಆ ಸಂದರ್ಭದಲ್ಲಿ ನೀವು ಆಲೋಚಿಸ್ತೀರಾ, ಓ ದೇವರೇ, ನನಗೊಂದು 5 ನಿಮಿಷ ಟೈಮ್ ಕೊಡು, ನಾನು ನಮಾಜ್ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ, ಒಂದು 5 ನಿಮಿಷ ಟೈಮ್ ಕೊಡು ಅಂತ ಗೋಗರ್ದ್ರು. ಆಗ ಸಮಯ ಮೀರಿ ಹೋಗಿರುತ್ತೆ. ನಿಮ್ಮ ಹೆಸರನ್ನು ಕೂಡ ಅಲ್ಲದೆ ಬೇರೆ ಯಾವುದೋ ಮಯೀತ್ ಬಂತ ಅನ್ನೋ ಮತ್ತಿತರ ಹೆಸರುಗಳನ್ನು ಹಿಡಿದು ಜನರು ನಿಮ್ಮನ್ನು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಒಂದು ಕತ್ತಲ ಕೋಣೆಯಲ್ಲಿ ನಿಮ್ಮನ್ನು ಮಲಗಿಸಿ ಎಲ್ಲರೂ ಅವರವರ ಪಾಡಿಗೆ ಅವರ ಮನೆಗೆ ತೆರಳ್ತಾರೆ. ಆಗ ಬಾಕಿಯಾಗೋದು ನೀವು ಇಂದು ಈ ಸಣ್ಣ ಬದುಕಿನಲ್ಲಿ ಮಾಡಿದಂಥ ಸತ್ಕರ್ಮಗಳು ಮಾತ್ರ. ಅದೃಷ್ಟವಶಾತ್ ನೀವಿನ್ನೂ ಬದುಕಿದ್ದೀರಾ, ನಿಮಗಿನ್ನೂ ಸಮಯವಿದೆ. ಆದ್ದರಿಂದ ಆ ಕತ್ತಲಿನ ಲೋಕಕ್ಕೆ ಬೇಕಾಗಿ ಹಿಂದೆ ಬೆಳಕನ್ನು ತಯಾರಿಸಿಕೊಳ್ಳಿ. ಸಾಯುವ ಮುನ್ನ ಬದುಕಲಿಕ್ಕೆ ಕಲಿಯಿರಿ.